ವೀರಶೈವ ನ್ಯೂಸ್ಗೆ ಸ್ವಾಗತ. ಇದು ವೀರಶೈವ ಲಿಂಗಾಯತರ ಧ್ವನಿ. ಆತ್ಮೀಯ ಬಂಧುಗಳೇ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾದ ಗುರುಸ್ವಾಮಿಯವರು ಸಹ ಇಂದು ನಾಮಪತ್ರ ಸಲ್ಲಿಸಿದರು. ಹೈಕಮಾಂಡ್ ತೆಗೆದುಕೊಳ್ಳುವ ತೀರ್ಮಾನಕ್ಕೆ ತಾವು ಬದ್ಧರಾಗಿರುವುದಾಗಿ ಗುರುಸ್ವಾಮಿಯವರು ವೀರಶೈವ ನ್ಯೂಸ್ಗೆ ತಿಳಿಸಿದ್ದಾರೆ. ಕಳೆದ ಬಾರಿ ನಾನು ಮೂರು ಜನ ನಾಮಪತ್ರ ಸಲ್ಲಿಸಿದರು. ಅದರಲ್ಲಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದರು. ರಾಜ್ಯಾಧ್ಯಕ್ಷ ಸ್ಥಾನಕ್ಕೂ ಸಹ ನಾನು ಆಕಾಂಕ್ಷಿಯಾಗಿದ್ದು, ರಾಜ್ಯ ಘಟಕದ ವರಿಷ್ಠರು ಏನು ತೀರ್ಮಾನ ಕೈಗೊಳ್ಳುತ್ತಾರೋ ಅವರ ತೀರ್ಮಾನಕ್ಕೆ ಬದ್ಧನಾಗಿರುತ್ತೇನೆ ಎಂದು ವೀರಶೈವ ಲಿಂಗಾಯತ ಮಹಾಸಭಾದ ಬೆಂಗಳೂರು ನಗರ ಜಿಲ್ಲಾ ಘಟಕದ ಅಧ್ಯಕ್ಷರಾದಂಥ ಗುರುಸ್ವಾಮಿಯವರು ವೀರಶೈವ ನ್ಯೂಸ್ಗೆ ತಿಳಿಸಿದ್ದಾರೆ. ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಾ ಆಕಾಂಕ್ಷಿಯಾಗಿ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದ್ದೇನೆ. ಇವತ್ತು ಚುನಾವಣಾ ನಾಮಪತ್ರ ಸಲ್ಲಿಕೆಗೆ ಇವತ್ತು ಕೊನೆಯ ದಿನಾಂಕ. ತಾವು ಕಳೆದ ಬಾರಿ ಅಧ್ಯಕ್ಷರಾಗಿದ್ದರು, ಒಳ್ಳೆಯ ಒಂದು ಹೆಸರು ತೊಗೊಂಡಿದ್ದರು. ಕಳೆದ ಬಾರಿ ತಮ್ಮನ್ನೆಲ್ಲರೂ ಅವಿರೋಧ ಆಯ್ಕೆ ಮಾಡಿದರು. ಈ ಬಾರಿ ಸ್ಪರ್ಧೆ ಮಾಡ್ತೀರಾ ಇಲ್ಲ ಅಥವಾ ಬಿಟ್ಕೊಡ್ತೀರಾ ಯುವಕರಿಗೆ ಅಂತ? ಇಲ್ಲ, ಕಳೆದ ಬಾರಿ ಏನಾಗಿತ್ತು ಅಂದರೆ, ಕಳೆದ ಬಾರಿ ಚುನಾವಣೆಯಲ್ಲಿ 3 ಜನ ನಾಮಪತ್ರ ಸಲ್ಲಿಕೆ ಮಾಡಿದ್ದರು. ಆ 3 ಜನದಲ್ಲಿ ನಮ್ಮ ಎಲ್ಲ ಹಿರಿಯರು ನಮ್ಮನ್ನು ಆಯ್ಕೆ ಮಾಡಿದರು. ಹಾಗಾಗಿ ಚುನಾವಣೆ ನಡೆಯೋದು ಬೇಡ ಅಂತೇಳಿ ತೀರ್ಮಾನ ಮಾಡಿದರು. 5 ವರ್ಷ ಅವಧಿಯಲ್ಲಿ ಏನು ನಮ್ಮ ಕೈಲಾದಂಥ ಸಾಧ್ಯವೋ ಕೆಲಸವನ್ನು ಖಂಡಿತವಾಗ್ಲೂ ಮಾಡಿದ್ದೇವೆ. ಏನೇ ಆದರೂ ಕೂಡ ಬೆಂಗಳೂರು ನಗರ ಜಿಲ್ಲೆ ಹಿಂದೆಂದೂ ನಡೆದಂಥ ಸ್ವಲ್ಪ ಕೆಲಸಗಳಾಗಿದೆ. ಇನ್ನು ಸಾಕಷ್ಟು ಕೆಲಸಗಳಾಗೋದಿದೆ. ನಮಗೇನು ಒಂದು ಕಟ್ಟಡ ಬೇಕಾಗಿತ್ತು, ಆ ಕಟ್ಟಡ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಮುಂದಿನ ಅವಧಿಯಲ್ಲಿ ಯಾರೇ ಬಂದರೂ ಸಹ ಕಟ್ಟಡವನ್ನು ಮಾಡಲಿ ಅಂತೇಳಿ ನಾವು ಆಶಾಭಾವನೆಯಲ್ಲಿದ್ದೇವೆ. ನಾನು ಬಿಟ್ಕೊಡ್ತೀನಿ ಅಂತ ಹೇಳೋಕ್ಕೆ ಆಗೋದಿಲ್ಲ. ನನ್ನ ರಾಜ್ಯ ಘಟಕಕ್ಕೆ ಅಧ್ಯಕ್ಷನ ಮಾಡಬೇಕು ಅಂತೇಳಿ ಇವರೆಲ್ಲರ ಹಿರಿಯರದು ಅಪೇಕ್ಷೆ ಇತ್ತು. ಆ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ಏನು ತೀರ್ಮಾನ ತಗೊಳ್ತಾರೆ, ನೀವು ಜಿಲ್ಲೆಯಲ್ಲಿರು ಅಂದರೆ ಜಿಲ್ಲೆಯಲ್ಲಿ ಇರ್ತೀನಿ, ರಾಜ್ಯಕ್ಕೆ ಬಂದರೆ ರಾಜ್ಯಕ್ಕೆ ಬರ್ತೀನಿ, ರಾಷ್ಟ್ರಕ್ಕೆ ಬಂದರೆ ರಾಷ್ಟ್ರಕ್ಕೆ ಬರ್ತೀನಿ, ಯಾವುದು ಬೇಡ ಅಂದರೆ ಸುಮ್ಮನೆ ಇರ್ತೀನಿ. ಅಷ್ಟಂತೂ ಸತ್ಯ. ವರಿಷ್ಠರ ತೀರ್ಮಾನಕ್ಕೆ ಬದ್ಧರಾಗಿರ್ತೀರಾ? ನಮ್ಮ ಹಿರಿಯರೆಲ್ಲರ ತೀರ್ಮಾನಕ್ಕೆ ಬದ್ಧ.